ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸ್ಪರ್ಧಾ ಚೇತನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ನಾವು ಅನಾಲಿಸಿಸ್ ಮಾಡಿದಾಗ ನಿಮ್ಮ ಮುಂದೆ ಎಲ್ಲ ಕ್ವಶನ್ಸ್ ಪೇಪರ್ ಅಲ್ಲೂ ಕೂಡ ಡಿಸ್ಪ್ಲೇ ಆಗೋದೇನಪ್ಪ ಅಂದ್ರೆ ನದಿ ವ್ಯವಸ್ಥೆಯ ಬಗ್ಗೆ 3ರಿಂದ 4 ಕ್ವಶನ್ಸ್ ಇದ್ದೇ ಇರುತ್ತೆ ಸ್ನೇಹಿತರೆ. ಆ ಕಾರಣಕ್ಕೋಸ್ಕರ ನಾನು ಇವತ್ತು ಗಂಗಾ ನದಿ ವ್ಯವಸ್ಥೆಯಿಂದ ನಾನು ಒಂದು ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಆ್ಯಡ್ ಆಗಿಲ್ಲ, ಸೊ ಈ ಕೂಡಲೇ ಸೇರ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ತರಗತಿಯನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅದು ನೋಡಿ ಸ್ನೇಹಿತರೆ, ನಿಮ್ಗೆ ಒಂದು ಬುಕ್ ಕಾಣ್ತಾ ಇದೆ, ಭೂಗೋಳ ಚೇತನ ಅಂತ. ಈ ಪುಸ್ತಕ ನಾನೇ ಬರೆದಿರುವಂತ ಪುಸ್ತಕ. ಎಲ್ಲ ವೆಬ್ಸೈಟ್ ಆಧಾರಿತ ಹಳೆ ಪೇಪರ್ಗಳನ್ನು ಅನಾಲಿಸಿಸ್ ಮಾಡಿ ಪುಸ್ತಕವನ್ನ ರೆಡಿ ಮಾಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಎಲ್ಲ IAS ಆಗೋ KS PDO FD STA ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಈ ಪುಸ್ತಕ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಸೊ ಈ ಪುಸ್ತಕವನ್ನು ತಗೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅದು ಯಾವ ನದಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಗಂಗಾ ನದಿಯಿಂದ ಇವತ್ತಿನ ತರಗತಿಯನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವತ್ತು ಗಂಗಾ ನದಿ ಅಂತ ಬಂದಾಗ ಈ ಗಂಗಾ ನದಿ ಅನೇಕ ವಿಶೇಷ ಪಾಯಿಂಟ್ ಗಳನ್ನು ಒಳಗೊಂಡಿದೆ. ನೋಡಿ, ಗಂಗಾ ನದಿ ಅಂತ ಬಂದಾಗ ನೋಡಿ, ಗಂಗಾ ನದಿ ಭಾರತದ ಪವಿತ್ರವಾದ ನದಿ, ಪುಣ್ಯವಾದ ನದಿ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಕ್ವಶನ್ ಕೇಳ್ತಾನೆ, ಭಾರತದ ಪವಿತ್ರವಾದ ನದಿ, ಪುಣ್ಯವಾದ ನದಿ ಯಾವುದು ಅಂತ. ಸೊ ಗಂಗಾ ನದಿಯನ್ನ ಭಾರತದ ಪವಿತ್ರವಾದ ನದಿ, ಪುಣ್ಯವಾದ ನದಿ ಹಾಗೂ ಭಾರತದ ರಾಷ್ಟ್ರೀಯ ನದಿ ಅಂತ ಕರಿತೀವಿ. ಇವೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆಗತ್ತೆ. ಭಾರತದ ಪವಿತ್ರವಾದ ನದಿ ಯಾವುದು, ಭಾರತದ ಪುಣ್ಯವಾದ ನದಿ ಯಾವುದು, ಭಾರತದ ರಾಷ್ಟ್ರೀಯ ನದಿ ಯಾವುದು ಅಂತ. ಸೊ ಅದು ಮುಂದುವರೆದ ನೋಡಿ, ಈ ಗಂಗಾ ನದಿ ಏನಿದೆ, ಸೊ ಈ ಗಂಗಾ ನದಿ ನಮ್ಗೆ ಪ್ರಮುಖವಾಗಿ ಎಲ್ಲುಟ್ಟುತ್ತೆ ಅನ್ನೋದು ಇಂಪಾರ್ಟೆಂಟು. ಯಾಕಪ್ಪ ಅಂದ್ರೆ ಈ ಗಂಗಾ ನದಿ ಅನ್ನೋದು ಹುಟ್ಟಬೇಕಾದ್ರೆ ಗಂಗಾ ನದಿಯಾಗಿ ಹುಟ್ಟಲ್ಲ ಸ್ನೇಹಿತರೆ, ನೀವು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇದನ್ನ ಗಂಗಾ ನದಿ ಅಂತ ನಾವು ಸ್ಟಾರ್ಟಿಂಗ್ ಇದನ್ನ ಕನ್ಸಿಡರ್ ಮಾಡಲ್ಲ. ಇದನ್ನ ಎಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಗಂಗಾ ನದಿ ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ಗಂಗಾ ನದಿ ಅಂತ ಬಂದಾಗ ಇದರ ಉಗಮ ಸ್ಥಳ ಯಾವುದು ಅಂತ ಬಂದಾಗ ಕಾಣ್ತಾ ಇದೆ, ಇದು ಟಿಬೆಟ್ನ ನೋಡಿ ಪ್ರಮುಖವಾಗಿ ನಮ್ಗೆ ಇಲ್ಲಿ ಗಂಗೋತ್ರಿ ಎನ್ನುವಂತ ಪ್ಲೇಸ್ ಏನಿದೆ, ಈ ಗಂಗೋತ್ರಿ ಎನ್ನುವಂತ ಪ್ಲೇಸೇ ನಮ್ಗೆ ಇಂಪಾರ್ಟೆಂಟು. ಗಂಗೋತ್ರಿ ಎನ್ನುವಂತ ಹಿಮ ನದಿ ಕರಗಿ ಸೊ ಗೋಮುಖ್ ಎನ್ನುವಂತ ಪ್ರದೇಶದಲ್ಲಿ ಗಂಗೋತ್ರಿ ನೋಡಿ, ಗಂಗೋತ್ರಿ ಎನ್ನುವಂತ ಹಿಮ ನದಿ ಕರಗಿ ಗೋಮುಖ್ ಎನ್ನುವಂತ ಪ್ರದೇಶದಲ್ಲಿ ಅಲಕಾನಂದ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲಕಾನಂದ ಮತ್ತು ಭಾಗೀರಥಿ ಎನ್ನುವ ಅಲಕಾನಂದ ಮತ್ತು ಭಾಗೀರಥಿ ಎನ್ನುವ ಎರಡು ಪ್ರತ್ಯೇಕ ನೀರಿನ ಮೂಲಗಳೊಂದಿಗೆ ಈ ನದಿ ಉಗಮವಾಗತ್ತೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಒಂದೇ ವರ್ಡಲ್ಲಿ ಹೇಳೋದಾದ್ರೆ ಗಂಗಾ ನದಿ ಉಗಮ ಸ್ಥಳ ಯಾವ್ದಪ್ಪ ಅಂದ್ರೆ ಗೋಮುಖ್. ಗಂಗಾ ನದಿ ಹೆಂಗ್ ಉಗಮ ಆಗತ್ತೆ ಅಂದ್ರೆ ಗಂಗೋತ್ರಿ ಎನ್ನುವಂತ ಹಿಮ ನದಿ ಕರಗಿ, ಗಂಗೋತ್ರಿ ಎನ್ನುವಂತ ಹಿಮ ನದಿ ಕರಗಿ ಗೋಮುಖ್ ಬಳಿ ಗಂಗಾ ನದಿ ಉಗಮವಾಗತ್ತೆ ಸ್ನೇಹಿತರೆ. ಅದಾದ್ಮೇಲೆ ನೋಡಿ, ಹಾಗಾದ್ರೆ ಸರ್ ಇದನ್ನ ಗಂಗಾ ನದಿ ಅಂತ ನಾವು ಎಲ್ಲಿ ಕರಿತೀವಿ, ಅದು ಇಂಪಾರ್ಟೆಂಟ್. ಸೊ ಇದನ್ನ ಗಂಗಾ ನದಿ ಅಂತ ನಾವು ಎಲ್ಲಿ ಕರಿತೀವಪ್ಪ ಅಂದ್ರೆ ನೋಡಿ, ಇದನ್ನ ಉತ್ತರಾಖಂಡ್ ರಾಜ್ಯದ ಪ್ರಯಾಗ್ ನೋಡಿ, ದೇವಪ್ರಯಾಗ್, ಉತ್ತರಾಖಂಡ್ ರಾಜ್ಯದ ದೇವಪ್ರಯಾಗ್ ಬಳಿ ಸೊ ಅಲಕಾನಂದ ಮತ್ತು ಭಾಗೀರಥಿ ನದಿಗಳು ಸಂಗಮವಾಗಿ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಗಂಗಾ ನದಿ ಅಂತ ಕರಿತೀವಿ. ಅಥವಾ ದೇವಪ್ರಯಾಗ್ ಬಳಿ ಅಲಕಾನಂದ ಮತ್ತು ಭಾಗೀರಥಿ ನದಿಗಳ ಸಂಗಮ ಸ್ಥಳವನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಗಂಗಾ ನದಿ ಅಂತ ಹೇಳಿ ಕರಿತೀವಿ. ಇಷ್ಟಾದ್ಮೇಲೆ ಸ್ನೇಹಿತರೆ, ಈ ಗಂಗಾ ನದಿ ಅಂತ ಬಂದಾಗ ಇದು ಹಲವು ವಿಶೇಷತೆಗಳನ್ನು ಒಳಗೊಂಡಿರುವಂತ ನಮ್ಮ ಗಂಗಾ ನದಿ. ಈ ನದಿ ಋಷಿಕೇಶ ಹರಿದ್ವಾರದ ಬಳಿ ಮೈದಾನವನ್ನ ಪ್ರವೇಶ ಮಾಡುತ್ತೆ. ಸೊ ಇದು ನಿಮ್ಗೆ ಎಕ್ಸಾಂಪಲ್ ಕ್ವಶನ್ ಕೇಳ್ತೇನಪ್ಪ ಅಂದ್ರೆ ಋಷಿಕೇಶ ಮತ್ತು ಹರಿದ್ವಾರ ಎನ್ನುವಂತ ಧಾರ್ಮಿಕ ಪುಣ್ಯಕ್ಷೇತ್ರಗಳು ಯಾವ ನದಿಯ ದಡದ ಮೇಲಿವೆ ಅಂತ ಕೇಳ್ತೇನೆ. ಋಷಿಕೇಶ ಹರಿದ್ವಾರ ಗಂಗಾ ನದಿಯ ದಡದ ಮೇಲಿರುವಂತಹ ಪ್ರಮುಖ ಧಾರ್ಮಿಕ ಪುಣ್ಯಕ್ಷೇತ್ರಗಳು ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇದು ಮೈದಾನವನ್ನ, ಒಂದು ವೇಳೆ ಗಂಗಾ ನದಿ ಮೈದಾನವನ್ನ ಎಲ್ಲಿ ಪ್ರವೇಶ ಮಾಡುತ್ತೆ, ಯಾಕಂದ್ರೆ ಮೈದಾನ ಅಂತ ನಾವ್ ಯಾಕೆ ಕರಿತೀವಪ್ಪ ಅಂದ್ರೆ ಗಂಗಾ ನದಿ ಹುಟ್ಟೋದು ಹಿಮಾಲಯ ಪರ್ವತ, ಅದು ಮೈದಾನವನ್ನ ಎಲ್ಲಿ ಪ್ರವೇಶ ಮಾಡುತ್ತೆ ಅಂತ ನಾವು ಕೇಳೋದಾದ್ರೆ ಸೊ ಅದನ್ನು ಕೂಡ ಋಷಿಕೇಶ ಅಥವಾ ಹರಿದ್ವಾರದ ಬಳಿ ಇದು ಗಂಗಾ ನದಿ ಮೈದಾನವನ್ನ ಪ್ರವೇಶ ಮಾಡುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದು ಬಹಳ ಇತ್ತೀಚೆಗೆ ಇದೊಂದು ಇನ್ಸಿಡೆಂಟ್ ತುಂಬಾ ಇಂಪಾರ್ಟೆಂಟ್. ಗಂಗಾ ನದಿ ತನ್ನ ಬಲದಂಡೆಯಿಂದ ಪ್ರಯಾಗ್ರಾಜ್ ಬಳಿ, ಹಿಂದೆ ಅದನ್ನ ನಾವು ಅಲಹಾಬಾದ್ ಅಂತ ಕರಿತಾ ಇದ್ವಿ, ಇವತ್ತು ಅದನ್ನ ನಾವೇನಂತ ಕರಿತಾ ಇದೀವಪ್ಪ ಅಂದ್ರೆ ಪ್ರಯಾಗ್ರಾಜ್ ಅಂತ ಕರಿತಾ ಇದೀವಿ. ಪ್ರಯಾಗ್ರಾಜ್ ಬಳಿ ಸೊ ಅಥವಾ ಅಲಹಾಬಾದ್ ಬಳಿ ಈ ನದಿ ಏನಿದೆ, ಈ ನದಿ ಯಮುನಾ ನದಿಯನ್ನ ಸೇರಿಸಿಕೊಂಡು ಸೊ ನಂತರ ಇದು ಬಿಹಾರ, ಜಾರ್ಖಂಡ್
ಮತ್ತು ವೆಸ್ಟ್ ಬೆಂಗಾಲ್ ರಾಜ್ಯಗಳನ್ನ ಪ್ರವೇಶ ಮಾಡುತ್ತೆ. ಈಗ ನಿಮ್ಗೆ ಅರ್ಥ ಆಯ್ತು, ಗಂಗಾ ನದಿ ಹರಿಯುವಂತ ರಾಜ್ಯಗಳು ಅಂತ ಬಂದಾಗ ಉತ್ತರಾಖಂಡ್ ಅಲ್ಲಿ ಹರಿಯುತ್ತೆ, ಉತ್ತರ ಪ್ರದೇಶದಲ್ಲಿ ಹರಿಯುತ್ತೆ, ಬಿಹಾರ್ ಅಲ್ಲಿ ಹರಿಯುತ್ತೆ, ಜಾರ್ಖಂಡ್ ಅಲ್ಲಿ ಹರಿಯುತ್ತೆ, ಮತ್ತು ಪ್ರಮುಖವಾಗಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಹರಿಯುತ್ತೆ. ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನಿಮ್ಗೆ ಮುಂದೆ ಬೇಕಾಗತ್ತೆ. ಇದು ಪ್ರಯಾಗ್ರಾಜ್ ಬಳಿ ತನ್ನ ಪ್ರಮುಖ ಉಪನದಿಯಾದಂತ ಯಮುನಾ ನದಿಯನ್ನ ಬಲಭಾಗದಲ್ಲಿ ಸೇರಿಸ್ಕೊಳ್ಳುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮುಂದಕ್ಕೆ ಹೋಗೋದಾದ್ರೆ ಮುಂದಕ್ಕೆ ಮಾತಾಡೋದಾದ್ರೆ ಈ ಪಶ್ಚಿಮ ಬಂಗಾಳದಲ್ಲಿ ಈ ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಗಂಗಾ ನದಿ ಏನಿದೆ, ಇದಕ್ಕೆ ಕೋಲ್ಕತ್ತಾ ಬಂದರಿಗೆ ಮತ್ತು ಗಂಗಾ ಥರ್ಮಲ್ ವಿದ್ಯುತ್ ಸ್ಟೇಷನ್ಗೆ ನೀರನ್ನ ಒದಗಿಸುವಂತ ಉದ್ದೇಶದಿಂದ ಪರಕ್ಕ ಯೋಜನೆಯನ್ನ ನಿರ್ಮಾಣ ಮಾಡಲಾಗಿದೆ. ಕ್ವಶನ್ ಕೇಳ್ತಾ ಇರ್ತೇನೆ ಸ್ನೇಹಿತರೆ, ಗಂಗಾ ನದಿಗೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಟ್ಟಿರುವಂತ ಅಣೆಕಟ್ಟು ಯಾವುದು ಅಂತ ಕೇಳ್ತೇನೆ. ಸೊ ನೆನ್ಪಿಟ್ಕೊಳ್ಳಿ, ಗಂಗಾ ನದಿಗೆ ಪರಕ್ಕ ಎನ್ನುವಂತ ಅಣೆಕಟ್ಟೆಯನ್ನ ಕಟ್ಟಲಾಗಿದೆ. ಸೊ ಉದ್ದೇಶ ಏನು ಅಂತ ಕೇಳಿದಾಗ ಕೋಲ್ಕತ್ತಾ ಬಂದರಿಗೆ ಮತ್ತು ಗಂಗಾ ಥರ್ಮಲ್ ವಿದ್ಯುತ್ ಸ್ಟೇಷನ್ಗೆ ನೀರನ್ನ ಒದಗಿಸುವಂತ ಉದ್ದೇಶದಿಂದ ಸೊ ಪಶ್ಚಿಮ ಬಂಗಾಳದಲ್ಲಿ ಪರಕ್ಕ ಎನ್ನುವಂತ ಅಣೆಕಟ್ಟೆಯನ್ನ ಕಟ್ಟಲಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಈ ಪರಕ್ಕ ಅಣೆಕಟ್ಟೆಯ ವಿವಾದ ಯಾರ ನಡುವೆ ಇದೆ ಅಂತ ಕೇಳ್ತಾರೆ. ಸೊ ಇದು ಗಂಗಾ ನದಿಯ ವಿವಾದ ಅಲ್ಲ, ನೆನ್ಪಿಟ್ಕೊಳ್ಳಿ. ಪರಕ್ಕ ಅಣೆಕಟ್ಟೆಯ ವಿವಾದ ಯಾರ ನಡುವೆ ಇದೆ ಅಂತ ಕೇಳ್ತಾನೆ. ಸೊ ಪರಕ್ಕ ಅಣೆಕಟ್ಟೆಯ ವಿವಾದ ಸೊ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇದೆ. ಈ ವಿವಾದವನ್ನು ಬಗೆಹರಿಸಲು ಪರಕ್ಕ ಒಪ್ಪಂದಕ್ಕೆ 1996 ಡಿಸೆಂಬರ್ 12ರಲ್ಲಿ ಅಂದು ಭಾರತ ದೇಶದ ಪ್ರಧಾನಮಂತ್ರಿಯಾಗಿದ್ದಂತ ದೇವೇಗೌಡರು ಉಭಯ ದೇಶಗಳು ನೀರನ್ನ ಹಂಚಿಕೆ ಮಾಡಿಕೊಳ್ಳುವ ವಿಚಾರದಲ್ಲಿ ಶಾಂತಿ ಸೌಹಾರ್ದಯುತವಾಗಿ ಯಾವುದೇ ಸಮಸ್ಯೆ ಬಾರದಂತೆ 30 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿ ಗಂಗಾ ನದಿಯ ನೀರನ್ನ ಅಥವಾ ಪರಕ್ಕ ಅಣೆಕಟ್ಟೆಯ ನೀರನ್ನ ಬಾಂಗ್ಲಾ ಮತ್ತು ಭಾರತ ದೇಶದವರು ಯಾವುದೇ ವಿವಾದ ಇಲ್ಲದೆ ಹಂಚಿಕೆ ಮಾಡ್ಕೊತಾ ಇದ್ರು. ನೋಡಿ, ಇದೇನಿದೆ ಇದು 2026ಕ್ಕೆ ಇದು 30 ವರ್ಷ ಕಂಪ್ಲೀಟ್ ಆಗತ್ತೆ. ಸೊ ಈಗಾಗಲೇ ಇದು ಕರೆಂಟ್ ಅಫೇರ್ ಅಪ್ಡೇಟ್ ಆಗುತ್ತೆ. ಈಗಾಗಲೇ ಸೊ ಈ ಒಂದು ಪರಕ್ಕ ಅಣೆಕಟ್ಟೆಯ ಒಂದು ಒಪ್ಪಂದ ಏನಾಗಿತ್ತು ಅದನ್ನ ಮತ್ತೊಮ್ಮೆ ನಾವು ಪುನರ್ ಪರಿಶೀಲಿಸಬೇಕು ಅಂತೇಳಿ ಬಾಂಗ್ಲಾದೇಶದಿಂದ ತಜ್ಞರ ತಂಡ ಬಂದು ಇವತ್ತು ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಅಲ್ಲಿ ನಿಮ್ಗೆ 2026ಕ್ಕೆ ಅಪ್ಡೇಟ್ ಆದ್ರೂ ಆಗ್ಬೋದು. ಪ್ರೆಸೆಂಟ್ 30 ವರ್ಷಕ್ಕೆ ದೇವೇಗೌಡರಿಗೆ ಒಪ್ಪಂದಕ್ಕೆ ಸಹಿ ಆಗಿದೆ. ಇನ್ನ ನೋಡಿ ಸ್ನೇಹಿತರೆ, ಮುಂದಿನ ಪಾಯಿಂಟ್ ಏನಪ್ಪಾ ಅಂದ್ರೆ ಗಂಗಾ ನದಿಗೆ ರಾಷ್ಟ್ರೀಯ ಜಲಮಾರ್ಗ 1 ನಿರ್ಮಾಣ ಮಾಡಲಾಗಿದೆ. ಇದು ಭಾರತದ ಉದ್ದವಾದಂತ ರಾಷ್ಟ್ರೀಯ ಜಲಮಾರ್ಗ ಅಂತ ಕರಿತೀವಿ. ಯಾಕಂದ್ರೆ ಗಂಗಾ ನದಿ ಅಂತ ಬಂದಾಗ ಇದು ಭಾರತದ ರಾಷ್ಟ್ರೀಯ ನದಿ. ಭಾರತದಲ್ಲಿ ಉದ್ದವಾಗಿರುವಂತಹ ಗಂಗಾ ನದಿಗೆ ಸೊ ಇಂಗ್ಲಿಷ್ ಅಲ್ಲಿ ಇದನ್ನ ಇನ್ಲ್ಯಾಂಡ್ ವಾಟರ್ ವೇಸ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಪ್ಪ, ಇದನ್ನಂದ್ರೆ ಇನ್ಲ್ಯಾಂಡ್ ವಾಟರ್ ವೇಸ್ ಅಂತ ಕರಿತೀವಿ. ರಾಷ್ಟ್ರೀಯ ಜಲಮಾರ್ಗ 1 ಗಂಗಾ ನದಿಗೆ ನಿರ್ಮಾಣ ಮಾಡಲಾಗಿದೆ. ಸೊ ಇದು ಭಾರತದ ಉದ್ದವಾದಂತ ರಾಷ್ಟ್ರೀಯ ಜಲಮಾರ್ಗ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಎಲ್ಲಿಂದ ಎಲ್ಲಿವರೆಗೂ ಇದೆಯಪ್ಪ ಅಂದ್ರೆ ಇಂಪಾರ್ಟೆಂಟ್, ಇದು ಉತ್ತರ ಪ್ರದೇಶದ ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ಇಂದ ಇದು ಪಶ್ಚಿಮ ಬಂಗಾಳದ ಹೂಗ್ಲಿ ಭಾರತಿಯವರೆಗೆ ಈ ಒಂದು ರಾಷ್ಟ್ರೀಯ ಜಲಮಾರ್ಗ ಹೊಂದಿರೋದು ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, ರಾಷ್ಟ್ರೀಯ ಜಲಮಾರ್ಗ 1 ಇದು ಭಾರತದ ಉದ್ದವಾದಂತ ರಾಷ್ಟ್ರೀಯ ಜಲಮಾರ್ಗ. ಇದು ಎಲ್ಲಿಂದ ಎಲ್ಲಿವರೆಗೂ ಇದೆಯಪ್ಪ ಅಂದ್ರೆ ಸೊ ಇದು ಪ್ರಮುಖವಾಗಿ ಉತ್ತರ ಪ್ರದೇಶದ ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ಇಂದ ಕೋಲ್ಕತ್ತಾದ ಹೂಗ್ಲಿ ಭಾರತಿಯವರೆಗೆ ಇದನ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದ್ರೆ ನೋಡಿ, ಬಂಗಾಳದ ಪರಕ್ಕ ಅಣೆಕಟ್ಟೆಯಿಂದ ಮುಂದೆ ಗಂಗಾ ನದಿ 2 ಪ್ರಮುಖ ಶಾಖೆಗಳಾಗಿ ಹರಿಯುತ್ತೆ. ಇದರಲ್ಲಿ ಪಶ್ಚಿಮದ ಶಾಖೆಯನ್ನು ಹೂಗ್ಲಿ ಭಾರತಿ, ಪೂರ್ವದ ಶಾಖೆಯನ್ನು ನಾವು ಪದ್ಮ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಪಶ್ಚಿಮ ಬಂಗಾಳಕ್ಕೆ ಗಂಗಾ ನದಿ ಯಾವಾಗ ಬರುತ್ತೋ ಆಗ ಗಂಗಾ ಮತ್ತೊಮ್ಮೆ 2 ಕವಲುಗಳಾಗತ್ತೆ. ಒಂದು ಪಶ್ಚಿಮದ ಭಾಗ, ಮತ್ತೊಂದನ್ನ ನಾವು ಪೂರ್ವದ ಭಾಗ ಅಂತ ಕರಿತೀವಿ. ಪಶ್ಚಿಮದ ಭಾಗವನ್ನ ಹೂಗ್ಲಿ ಭಾರತಿ ಅಂತ ಕರೆದ್ರೆ ಪೂರ್ವದ ಭಾಗವನ್ನ ನಾವು ಪದ್ಮ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಈ ಪದ್ಮ ಮತ್ತು ಹೂಗ್ಲಿ ಭಾರತಿ ಶಾಖೆ ಏನಿದೆ, ಸೊ ಇವು ಏನಾಗತ್ತಪ್ಪ ಅಂದ್ರೆ ನೋಡಿ ಇದರಲ್ಲಿ ಏನಿದೆ ಅಂದ್ರೆ ಫಸ್ಟ್ ಪ್ರತ್ಯೇಕವಾದಂತಹ ಹೂಗ್ಲಿ ಭಾರತಿ ಶಾಖೆಯನ್ನ ನಾವು ನೋಡೋದಾದ್ರೆ ಸ್ನೇಹಿತರೆ, ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಹೂಗ್ಲಿ ಭಾರತಿ ಶಾಖೆ ಅಂತ ಬಂದಾಗ ಹೂಗ್ಲಿ ಭಾರತಿ ಶಾಖೆ ಅಥವಾ ಹೂಗ್ಲಿ ಭಾರತಿ ನದಿಯ ದಡದ ಮೇಲೆ ಏನಿದೆ ಅಂತ ಕೇಳ್ತಾರೆ ಸ್ನೇಹಿತರೆ, ಕೋಲ್ಕತ್ತಾ ನಗರವಿದೆ. PCPS ಹುಡುಗರಿಗೆ ಇಂಪಾರ್ಟೆಂಟ್. ಹೂಗ್ಲಿ ನದಿಯ ದಡದ ಮೇಲೆ ಇರುವಂತಹ ಪ್ರಮುಖ ನಗರ ಯಾವುದು ಅಂತ, ಸೊ ಕೋಲ್ಕತ್ತಾ ನಗರ ಇದೆ ಸ್ನೇಹಿತರೆ. ಹೂಗ್ಲಿ ಭಾರತಿ ನದಿಯ ದಡದ ಮೇಲೆ ಕೋಲ್ಕತ್ತಾ ನಗರ ಇದೆ. ಸೊ ಇನ್ನಾಗಾದ್ರೆ ಹೂಗ್ಲಿ ಭಾರತಿ ನದಿ ಅಂತ ಬಂದಾಗ ನಮ್ಗೆ ಸಹಜವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ, ಯಾಕಂದ್ರೆ ಹೂಗ್ಲಿ ಭಾರತಿ ನದಿ ಕೋಲ್ಕತ್ತಾದ ಸೊ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಕರಾವಳಿಯ ಮೂಲಕ ಹಾದು ಹೋಗುತ್ತಿದ್ದು. ಸೊ ಹಾಗಾಗಿ ಇಲ್ಲಿ ಏನಾದ್ರೂ ಎಕ್ಸಾಮ್ ಅಲ್ಲಿ ಏನಾದ್ರೂ ನಿಮ್ಗೆ ಕ್ವಶನ್ಸ್ ಅನ್ನ ಕೋಲ್ಕತ್ತಾ ಬಂದರು ಯಾವ ನದಿಯ ದಡದ ಮೇಲಿದೆ ಅಂತ ಕೇಳಿದಾಗ ನೀವು ನೋಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ, ಹೂಗ್ಲಿ ಭಾರತಿ ನದಿಯ ದಡದ ಮೇಲೆ ಸೊ ಕೋಲ್ಕತ್ತಾ ಬಂದರಿದೆ ಅಂತ. ಇನ್ನ ಈ ಪದ್ಮಾ ಶಾಖೆ ಅಂತೇಳಿ ಹೂಗ್ಲಿ ಭಾರತಿ ಶಾಖೆ ಕತೆ ಮುಗಿದ್ದೆ ಕಡೆ ಕೋಲ್ಕತ್ತಾ ಕರಾವಳಿಯ ಮೂಲಕ ಹತ್ಕೊಂಡು ಹೋಗಿ ಅದು ಬಂಗಾಳ ಕೊಲ್ಲಿಯನ್ನ ಸೇರ್ಕೊಳ್ಳುತ್ತೆ. ಅದಾದ್ಮೇಲೆ ಪದ್ಮಾ ಶಾಖೆ ಅಂತ ಏನ್ ಬರುತ್ತೆ, ಈ ಪದ್ಮಾ ಶಾಖೆ ಅನ್ನೋದೇನಿದೆ ಸೊ ಇದು ಬಾಂಗ್ಲಾದೇಶವನ್ನ ಪದ್ಮಾ ಎಂಬ ಹೆಸರಿನೊಂದಿಗೆ ಬಾಂಗ್ಲಾವನ್ನ ಪ್ರವೇಶ ಮಾಡಿ ಬ್ರಹ್ಮಪುತ್ರ ನದಿಯೊಟ್ಟಿಗೆ ಸೇರುತ್ತೆ. ಅಂದ್ರೆ ಬಾಂಗ್ಲಾದೇಶದಲ್ಲಿ ಪದ್ಮಾ ಎಂಬ ಹೆಸರಿನೊಂದಿಗೆ ಹರಿಬೇಕಾದ್ರೆ
ಬ್ರಹ್ಮಪುತ್ರ ನದಿಯೇ ಬಂದು ಈ ನದಿಯನ್ನ ಸೇರುತ್ತೆ. ಹಾಗಾಗಿ ಹಾಗಾಗಿ ಎರಡು ನದಿಗಳು ಒಟ್ಟಾಗಿ ಸೇರ್ಕೊಂಡು ಬಾಂಗ್ಲಾದೇಶದಲ್ಲಿರುವಂತ ಮೇಘನಾ ಎನ್ನುವಂತ ಹೋಗಿ ನದಿಯನ್ನ ಸೇರ್ಕೊಳ್ತವೆ. ಅದಕ್ಕೋಸ್ಕರ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನ ಮೇಘನಾ ನದಿ ಅಂತ ಹೇಳಿ ಕರೀತಾರೆ. ಇದು ಬಾಂಗ್ಲಾದೇಶಕ್ಕೆ ಎಂಟರ್ ಆಗ್ಬೇಕಾದ್ರೆ ಪದ್ಮಾ ಎಂಬ ಹೆಸರಿನೊಂದಿಗೆ ಬ್ರಹ್ಮಪುತ್ರ ನದಿಯನ್ನ ಸೇರಿಸಿಕೊಂಡು ಇವೆರಡು ಒಟ್ಟಾಗಿ ಹೋಗಿ ಬಾಂಗ್ಲಾದೇಶದ ಪ್ರಮುಖ ನದಿಯಾದಂತ ಮೇಘನಾ ನದಿ ಸೇರ್ತವೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಬಾಂಗ್ಲಾದೇಶದಲ್ಲಿ ಇದನ್ನ ಮೇಘನಾ ನದಿ ಅಂತ ಕರೀತಾರೆ. ಏನಂತ ಕರೀತಾರೆ? ಇದನ್ನ ಮೇಘನಾ ಎಂಬ ಹೆಸರಿನೊಂದಿಗೆ ಕರೀತಾರೆ. ಇದು ಸಹ ಬಂಗಾಳ ಕೊಲ್ಲಿಯ ನಪಾಲಿ ಕಡೆ ಹೋಗಿ ಗಂಗಾ ಸಾಗರವನ್ನ ಸೇರುತ್ತೆ ಸ್ನೇಹಿತರೆ. ಇನ್ನು ಹಾಗಾದ್ರೆ ಈಗ ಶುದ್ಧ ಗಂಗಾ ನದಿ ನೀರೇನಿದೆ, ಈ ಶುದ್ಧ ಗಂಗಾ ನದಿಯ ನೀರಿನಲ್ಲಿ ನಮ್ಮ ರಾಷ್ಟ್ರೀಯ ಜಲಚರವಾದಂತ ಗಂಗಾ ನದಿಯ ಡಾಲ್ಫಿನ್ ಕಂಡು ಬರುತ್ತೆ. ಹಾಗಾದ್ರೆ ಶುದ್ಧ ನೀರಿನಲ್ಲಿ ಯಾವ ಡಾಲ್ಫಿನ್ ಕಂಡು ಬರುತ್ತೆ ಅಂತ ಕೇಳಿದ್ರೆ ಗಂಗಾ ನದಿಯ ಶುದ್ಧ ನೀರಿನಲ್ಲಿ ನಮ್ಮ ಡಾಲ್ಫಿನ್ ಕಂಡು ಬರುತ್ತೆ. ಇನ್ನ ಹೂಗ್ಲಿ ಎನ್ನುವಂತ ಸಪರೇಟ್ ಆದಂತ ನದಿ ಏನಿದೆ, ಇದಕ್ಕೆ ಕೋಲ್ಕತ್ತಾದ ಸಮೀಪ ಇದಕ್ಕೆ ಒಂದು ಔರಾದ ಸಮೀಪ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಆ ಸೇತುವೆನೇ ಜುಬಿಲೆ ಸೇತುವೆ ಅಂತ ಕರಿತೀವಿ. ಕೇಳ್ತೇನೆ ಕ್ವಶನ್, ಜುಬಿಲೆ ಸೇತುವೆ ಎಲ್ಲಿದೆ, ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆ? ನೋಡಿ ಸ್ನೇಹಿತರೆ, ಜುಬಿಲೆ ಸೇತುವೆ ಅನ್ನೋದು ಔರಾದ ಬಳಿ ಇದೆ. ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಹೂಗ್ಲಿ ನದಿಗೆ ನಿರ್ಮಾಣ ಮಾಡಲಾಗಿದೆ. ಆಮೇಲೆ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್, ಈ ಕೋಲ್ಕತ್ತಾ ಮೆಟ್ರೋ ಈ ನದಿಯ ಕೆಳಭಾಗದ ಸುರಂಗ ಮಾರ್ಗದಲ್ಲಿ ಚಲಿಸುತ್ತೆ. ಹಾಗಾದ್ರೆ ಈ ಕೆಳಗಿನ ಯಾವ ಮೆಟ್ರೋಗೆ ಸುರಂಗ ಮಾರ್ಗದ ವ್ಯವಸ್ಥೆ ಇದೆ ಅಂತ ಕೇಳಿದಾಗ ಕೋಲ್ಕತ್ತಾ ಮೆಟ್ರೋಗೆ ಸುರಂಗ ಮಾರ್ಗದ ವ್ಯವಸ್ಥೆ ಇದೆ ಅಂತ ನೋಟ್ ಮಾಡ್ಬೇಕು ಸ್ನೇಹಿತರೆ ನೀವು. ಇನ್ನ ನೆಕ್ಸ್ಟ್, ಹಾಗಾದ್ರೆ ಹೂಗ್ಲಿ ಶಾಖೆಯು ಭಾರತದಲ್ಲಿ ಅತಿ ಹೆಚ್ಚು ಬಳಕೆಯಾಗುತ್ತಿರುವಂತಹ ಆಂತರಿಕ ಜಲಮಾರ್ಗವಾಗಿದ್ದು ಕೋಲ್ಕತ್ತಾ ಮತ್ತು ಹಾಲ್ಡಿಯಾ ಬಂದರುಗಳನ್ನ ಸಂಪರ್ಕಿಸುತ್ತದೆ. ಇದರ ಪ್ರತ್ಯೇಕ ಶಾಖೆ ಹೂಗ್ಲಿ ಭಾರತಿ ಗಂಗಾ ನದಿಯ ಶಾಖೆ ಅಂತ ನಾವೇನ್ ಹೇಳ್ತಾ ಇದೀವಿ, ಇದು ಅತಿ ಹೆಚ್ಚು ಆಂತರಿಕ ಜಲಮಾರ್ಗಗಳಿಗೆ ಹೂಗ್ಲಿ ಶಾಖೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ಜೊತೆಗೆ ಇದು ಎರಡು ಪ್ರಮುಖ ಬಂದರುಗಳಾದಂತ ಕೋಲ್ಕತ್ತಾ ಮತ್ತು ಹಾಲ್ಡಿಯಾ ಬಂದರನ್ನ ಸಂಪರ್ಕ ಮಾಡುತ್ತೆ. ನೋಡಿ ಸ್ನೇಹಿತರೆ, ಈಗ ಈ ಗಂಗಾ ನದಿ ಅಂತ ಬಂದಾಗ ಗಂಗಾ ನದಿ ಒಟ್ಟು 2525 ಕಿಲೋಮೀಟರ್ ಟೋಟಲ್ ಅಂತ ಇರುವಂತಹ ಗಂಗಾ ಭಾರತದಲ್ಲಿ 2071 ಕಿಲೋಮೀಟರ್ ಉದ್ದ ಹರಿಯುತ್ತೆ ನಮ್ ಗಂಗಾ ನದಿ. ಇನ್ನು ಬಹಳ ಎಕ್ಸಾಂಪಲ್ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ, ಗಂಗಾ ನದಿ ಅಂತ ಬಂದಾಗ ಗಂಗಾ ನದಿಯ ಎಡದಂಡೆ ಉಪನದಿಗಳು, ಬಲದಂಡೆ ಉಪನದಿಗಳು ಯಾವುದು? ಎಡದಂಡೆಯಿಂದ ಬಂದು ಸೇರುವಂತ ಉಪನದಿಗಳು, ಬಲದಂಡೆಯಿಂದ ಬಂದು ಸೇರುವಂತ ಉಪನದಿಗಳು ಅಂತ. ಇದನ್ನ ಸಮಟೈಮ್ಸ್ ಏನ್ ಮಾಡ್ಬಿಡ್ತಾನೆ, ಎಡದಂಡೆ ಉಪನದಿಗಳನ್ನ ನೋಡಿ ಉತ್ತರದಿಂದ ಸೇರುವಂತ ಉಪನದಿಗಳು ಅಂತಾನು ಕೂಡ ಕನ್ಸಿಡರ್ ಮಾಡ್ತಾನೆ. ಇವನ್ನ ದಕ್ಷಿಣದಿಂದ ಬಂದು ಸೇರುವಂತ ಉಪನದಿಗಳು ಅಂತ ಕನ್ಸಿಡರ್ ಮಾಡ್ತಾನೆ. ಎಡದಂಡೆ ಉಪನದಿಗಳು ಅಂತ ಬಂದಾಗ ರಾಮಗಂಗಾ, ಗೋಮತಿ, ಘಾಗ್ರಾ, ಗಂಡಕಿ, ಕೋಸಿ, ಕಾಳಿ ಇವು ಎಡದಂಡೆಯಿಂದ ಬಂದು ಸೇರುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರತಿಯೊಂದು ಉಪನದಿಯ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಇನ್ನು ಬಲದಂಡೆ ಉಪನದಿಗಳು ಅಂತ ಬಂದಾಗ ಬಲದಂಡೆ ಉಪನದಿಗಳು ಯಮುನಾ, ಸೋನಾ, ದಾಮೋದರ, ಮಯಾರಾಕ್ಷಿ ಅಥವಾ ಮಯೂರಕಾಶಿ ಎನ್ನುವಂತ ಉಪನದಿಗಳನ್ನ ತನ್ನ ಬಲದಂಡೆಯಲ್ಲೂ ಸೇರಿಸಿಕೊಳ್ಳುತ್ತೆ ಗಂಗಾ. ಇನ್ನು ಗಂಗಾ ನದಿಯಲ್ಲಿ ಇರುವಂತಹ ರಾಜ್ಯಗಳು ಯಾವುದು ಅಂತ ನಾನು ಬಿಗಿನಿಂಗ್ ಒಂದ್ಸಲ ಹೇಳಿದೀನಿ ನೋಡಿ. ಇಲ್ಲಿ ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ರಾಜ್ಯಗಳಲ್ಲಿ ಗಂಗಾ ನದಿ ಪ್ರಮುಖವಾಗಿ ಹರಿಯುತ್ತೆ. ಇನ್ನು ಗಂಗಾ ನದಿಯ ದಡದ ಮೇಲೆ ಇರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಅನ್ನುವಂತ PSI ಇಲ್ಲಿ 1 ರಿಂದ 2 ಮಾರ್ಕ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಇರುವಂತಹ ನದಿಗಳನ್ನ ಕರೆಕ್ಟ್ ಆಗಿ ನೀವು ಓದ್ಕೊಂಡಾಗ ಯಾವೆಲ್ಲ ನದಿಗಳು ಗಂಗಾ ನದಿಯ ಎಡದಂಡೆ ಮತ್ತು ಬಲದಂಡೆಯಲ್ಲಿದೆ ಅನ್ನೋದು ಇಂಪಾರ್ಟೆಂಟ್. ಆದ್ರೆ ಅದ್ರ ಜೊತೆಗೆ ಅದಿಲ್ಲ ಅಂದ್ರೆ ಗ್ಯಾರಂಟಿ ಇರುತ್ತೆ ಕ್ವಶನ್. ಗಂಗಾ ನದಿಯ ದಡದ ಮೇಲಿರುವಂತಹ ಪ್ರಮುಖ ನಗರಗಳು ನೋಡಿ ಇಲ್ಲಿದೆ: ಋಷಿಕೇಶ, ಹರಿದ್ವಾರ, ಬದರಿನಾಥ, ಕೇದಾರನಾಥ, ದೇವಪ್ರಯಾಗ್, ಪ್ರಯಾಗ್ರಾಜ್, ವಾರಣಾಸಿ, ಕಾನ್ಪುರ, ಪಾಟ್ನಾ ಮತ್ತು ಗಜಿಪುರ್ ಎನ್ನುವಂತಹ ಪ್ರದೇಶಗಳು ಗಂಗಾ ನದಿಯ ದಡದ ಮೇಲಿರುವಂತಹ ಪ್ರಮುಖ ನಗರಗಳು ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಹಾಗಾದ್ರೆ ಇಂಥ ಗಂಗಾ ನದಿ ಅಂತ ಬಂದಾಗ ಇದು ಭಾರತದಲ್ಲಿ ಇವತ್ತು ಗಂಗಾ ನದಿ ಏನಾಗೋಗಿದ್ಯಪ್ಪ ಅಂದ್ರೆ, ಗಂಗಾ ನದಿಯನ್ನ ಉತ್ತರ ಪ್ರದೇಶದ ಜನ, ಬಿಹಾರದ ಜನ, ವೆಸ್ಟ್ ಬೆಂಗಾಲ್ ರಾಜ್ಯದ ಜನ ಈ ನದಿಯನ್ನ ಮನಸೋ ಇಚ್ಛೆ ಬಳಸ್ಕೊತಾ ಇದ್ದಾರೆ. ಯಾಕಂದ್ರೆ ಒಂದು ನಾಣ್ಣುಡಿ ಇದೆ, ಗಂಗೆನಲ್ಲಿ ಸ್ನಾನ ಮಾಡಿ ತುಂಗೆನಲ್ಲಿ ಪಾನ ಮಾಡಿದ್ರೆ ನಮ್ಗಂಟಿರುವಂತಹ ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅಂತ. ಆದ್ರೆ ಇವತ್ತಿನ ಗಂಗಾ ನದಿಯ ಪರಿಸ್ಥಿತಿ ಏನಾಗೋಗಿದ್ಯಪ್ಪ ಅಂದ್ರೆ, ಗಂಗಾ ನದಿನಲ್ಲಿ ಯಾಕಾದ್ರೂ ಸ್ನಾನ ಮಾಡದಂತ ಪರಿಸ್ಥಿತಿ ಗಂಗಾ ನದಿಗೆ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರನೇ ಈ ಗಂಗಾ ನದಿಯ ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂತೆ 1985ರಲ್ಲಿ ಈ ಗಂಗಾ ನದಿಯ ಶುದ್ಧೀಕರಣದ ಮೊದಲ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೋತಾರೆ. ಯಾರಪ್ಪ ಅಂದ್ರೆ, ಅಂದಿನ ಪ್ರಧಾನಮಂತ್ರಿ ಆಗಿದ್ದಂತ ರಾಜೀವ್ ಗಾಂಧಿ ಅವರು ಗಂಗಾ ಕ್ರಿಯಾಶೀಲ ಯೋಜನೆ ಎನ್ನುವಂತ ಒಂದು ಪ್ರಾಜೆಕ್ಟ್ ಅನ್ನ ಕೈಗೆತ್ಕೋತಾರೆ. ನೋಡಿ ಸ್ನೇಹಿತರೆ, ಅದು ಯಾವುದೇ ಕಾರಣಕ್ಕೂ ಆ ಪ್ರಾಜೆಕ್ಟ್ ಯಶಸ್ವಿ ಆಗಲ್ಲ. ಯಶಸ್ವಿ ಆಗದ ಕಾರಣ ಏನಪ್ಪಾ ಮಾಡ್ತಾರೆ ಅಂದ್ರೆ, 2000ರಲ್ಲಿ ಗಂಗಾ ನದಿಯ ಈ ಒಂದು ಗಂಗಾ ಕ್ರಿಯಾಶೀಲ ಪ್ರಾಜೆಕ್ಟ್ ಅನ್ನ ಕೈ ಬಿಟ್ಬಿಡ್ತಾರೆ. ಆದ್ರೆ 2014ರಲ್ಲಿ ಇಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2030 ಕೋಟಿ ವೆಚ್ಚದಲ್ಲಿ ಗಂಗಾ ನಮಾಮಿ ಶುದ್ಧೀಕರಣ ಯೋಜನೆಯನ್ನ ಕೈಗೆತ್ಕೋತಾರೆ. ಅದರ ಪ್ರಕಾರ
ಅದರ ಪ್ರಕಾರ ಗಂಗಾ ನದಿಯನ್ನ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿ ದೃಢ ಸಂಕಲ್ಪವನ್ನು ಹೊಂದ್ಕೊತಾರೆ. ಆ ಸಂದರ್ಭದಲ್ಲಿ ಅಂದು ಜಲಸಂಪನ್ಮೂಲ ಸಚಿವರಾಗಿದ್ದಂತ ಉಮಾ ಭಾರತೀಯರ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕವಾದಂತ ಯೋಜನೆಯನ್ನ ಕೈಗೆತ್ತಿಕೊಂಡು ಆ ಒಂದು ಯೋಜನೆಯನ್ನ ಗಂಗಾ ನದಿಯ ಶುದ್ಧೀಕರಣಕ್ಕೆ ಬೇಕಾದಂತ ರೂಪುರೇಷೆಯನ್ನ ರಚಿಸ್ತಾರೆ. ಹಾಗಾದ್ರೆ ಗಂಗಾ ನದಿ ಎಲ್ಲಿ ಅತಿ ಹೆಚ್ಚು ಕಲುಷಿತವಾಗಿದೆ ಅಂದ್ರೆ ನೋಡಿ, ಗಂಗಾ ನದಿ ಹರಿಯುವಂತ ರಾಜ್ಯಗಳು ಬೇರೆ, ಬಟ್ ಕಲುಷಿತ ಆಗಿರೋದೆಲ್ಲಪ್ಪ ಅಂದ್ರೆ ಅತಿ ಹೆಚ್ಚಾಗಿರೋದು ಉತ್ತರ ಪ್ರದೇಶ, ಸೆಕೆಂಡ್ ಹೈಯೆಸ್ಟ್ ಆಗಿರೋದು ವೆಸ್ಟ್ ಬೆಂಗಾಲ್, ಥರ್ಡ್ ಹೈಯೆಸ್ಟ್ ಆಗಿರೋದಿಲ್ಲಪ್ಪ ಅಂದ್ರೆ ಥರ್ಡ್ ಹೈಯೆಸ್ಟ್ ಬಂದು ಗಂಗಾ ನದಿ ಎಲ್ಲಿ ಅತಿ ಹೆಚ್ಚಾಗಿದೆಯಪ್ಪ ಅಂದ್ರೆ ಬಿಹಾರ ರಾಜ್ಯದಲ್ಲಿ ಹೆಚ್ಚು ಕಲುಷಿತವಾಗಿದೆ. ನೋಡಿ ಸ್ನೇಹಿತರೆ, ಇನ್ನ ಗಂಗಾ ನದಿ ಅಂತ ಬಂದಾಗ ಸಹಜವಾಗಿ ನೋಡಿ ಗಂಗಾ ನದಿಯ ರೂಟ್ ಮ್ಯಾಪ್ ಏನಿದೆ, ಈ ಗಂಗಾ ನದಿಯ ರೂಟ್ ಮ್ಯಾಪ್ ಅನ್ನು ಒಂದ್ಸರಿ ತೋರಿಸ್ತೀನಿ ನೋಡಿ. ಇಲ್ಲಿ ಗಂಗಾ ನದಿ ಸ್ಟಾರ್ಟಿಂಗ್ ಹೇಳಿದೆ, ಹುಟ್ಟಬೇಕಾದ್ರೆ ಗಂಗಾ ನದಿ ಎರಡು ಕವಲುಗಳಾಗಿ ಹುಟ್ಟಬೇಕಾದ್ರೆ ಎರಡು ಕವಲುಗಳಾಗಿ ಹುಟ್ಟುತ್ತೆ. ಎರಡು ಕವಲುಗಳು ಯಾವುದು ಅಂತ ಬಂದಾಗ ಸಹಜವಾಗಿ ನೋಡಿ, ಇನ್ನು ಯಾಕಂದ್ರೆ ಇಲ್ಲಿ ಗಂಗಾ ನದಿ ಅಂತ ಬಂದಾಗ ನಮ್ಗೆ ಸಹಜವಾಗಿ ರೂಟ್ ಮ್ಯಾಪ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ ಗಂಗಾ ನದಿ ಅಂತ ಬಂದಾಗ ಇಲ್ಲಿ ಅಲಕಾನಂದ ಮತ್ತು ಭಾಗೀರಥಿ ಅನ್ನುವಂತ ಎರಡು ಪ್ರತ್ಯೇಕ ಮೂಲಗಳಾಗಿ ಹುಟ್ಟುವಂತ ಗಂಗಾ ನದಿ ಏನಿದೆ ನೋಡಿ, ಇದು ಈ ನದಿಯ ರೂಟ್ ಮ್ಯಾಪ್. ಇದು ಏನಿದೆ, ಇದು ಪ್ರಯಾಗ್ರಾಜ್ ಅಂತ ನಾನು ಏನ್ ಪದ ಹೇಳಿದೆ, ಈ ಪ್ರಯಾಗ್ರಾಜ್ ನಮ್ಗೆ ತುಂಬಾ ವಿಶೇಷ. ಯಾಕಪ್ಪ ಅಂದ್ರೆ ಗಂಗಾ ಮತ್ತು ಯಮುನಾ ನದಿಗಳು ಸಂಗಮವಾಗ್ತವೆ. ಇನ್ನ ಈ ಭಾಗ ಏನಿದೆ, ಈ ಭಾಗವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ದೇವಪ್ರಯಾಗ್ ಅಂತ ಕರಿತೀವಿ. ಗಂಗಾ ಮತ್ತು ಅಲಕಾನಂದ ಮತ್ತು ಭಾಗೀರಥಿ ನದಿಗಳು ಇಲ್ಲಿ ಸಂಗಮವಾಗ್ತವೆ, ಇಲ್ಲಿಂದ ಇದನ್ನ ನಾವು ಗಂಗಾ ಅಂತ ಕರಿತೀವಿ. ನೆಕ್ಸ್ಟ್ ಇದು ಉತ್ತರಾಖಂಡ, ಯುಪಿ ನಲ್ಲಿ ಇರ್ಬೇಕಾದ್ರೆ ನೋಡಿ, ಈ ಭಾಗದಿಂದ ಬರುವಂತ ಡೆಲ್ಲಿ ಭಾಗದಿಂದ ಬರುವಂತ ಯಮುನಾ ನದಿಯನ್ನು ಸೇರಿಸ್ಕೊಳ್ಳುತ್ತೆ, ಇದು ಪ್ರಯಾಗ್ರಾಜ್. ನಂತರ ಇದೆಲ್ಲ ಹೋಗುತ್ತಪ್ಪ ಅಂದ್ರೆ ಬಿಹಾರ್ಗೆ ಹೋಗುತ್ತೆ ನೋಡಿ, ಪಾಟ್ನಾದ ಮೂಲಕ ಹರಿಯುತ್ತೆ. ನಂತರ ಜಾರ್ಖಂಡ್ ಅಲ್ಲಿ ಹರಿಯುತ್ತೆ. ನೆಕ್ಸ್ಟ್ ಇದು ವೆಸ್ಟ್ ಬೆಂಗಾಲ್ಗೆ ಬರುತ್ತೆ ನೋಡಿ, ಇಲ್ಲಿ ಉಪನದಿ ಕಾಣ್ತಾ ಇದೆ, ಮಯೂರಕಾಶಿ ಅಥವಾ ಮಾಯಾರಾಕ್ಷಿ ನದಿಯನ್ನ ಸೇರಿಸ್ಕೊಂಡಾದ್ಮೇಲೆ ನೋಡಿ, ಇನ್ನ ಈ ಭಾಗ ಅಂತ ಬಂದಾಗ ಗಂಗಾ ನದಿ ಎರಡು ಕವಲುಗಳಾಗತ್ತೆ. ಒಂದು ಕವಲು ಹೂಗ್ಲಿ ಭಾರತಿ ಶಾಖೆ ಅಂತ ನಾನೇನ್ ಹೇಳಿದೆ, ಈ ನೋಡಿ ಈ ಕೋಲ್ಕತ್ತಾ ಕರಾವಳಿಗೆ ಹಿಂಗ್ ಕರ್ಕೊಂಡು ಹೋಗ್ತಾ ಇದೆ. ಇದರ ಪದ್ಮಾ ಶಾಖೆ ಏನಿದೆ, ಇದು ಡೈರೆಕ್ಟ್ ಆಗಿ ಬಾಂಗ್ಲಾದೇಶವನ್ನ ಪ್ರವೇಶ ಮಾಡುತ್ತೆ. ಇದ್ರ ಬಗ್ಗೆ ನಾನು ಸವಿವರವಾಗಿ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡಿದೀನಿ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೂಡ ನಿಮ್ಗೆ ಈ ಒಂದು ನದಿ ವ್ಯವಸ್ಥೆಗಳ ಮೇಲೆ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಕೂಡ ನದಿ ವ್ಯವಸ್ಥೆಗಳ ಮೇಲೆ ಕ್ವಶನ್ಸ್ ಇರುತ್ತೆ. ಮುಂದಿನ ತರಗತಿಯಲ್ಲಿ ನಾವು ಈ ಗಂಗಾ ನದಿಯ ಉಪನದಿಗಳಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ಗೆ ಆ್ಯಡ್ ಆಗಿ ಸೇರ್ಕೊಳ್ಳಿ ಮತ್ತು ಹೆಚ್ಚೆಚ್ಚು ಚಾನಲ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.